ಈಗ ಮೊನ್ನೆ 26ನೇ ತಾರೀಕು ಒಂದು ಇದನ್ನು ಹೊರಡಿಸಿದ್ದಾರೆ. ಅದರಲ್ಲಿ ವಂದೇ ಮಾತರಂ ಬಗ್ಗೆ ಹೇಳಿ ರಾಷ್ಟ್ರೀಯ ಗೀತೆ ನ್ಯಾಷನಲ್ ಆ್ಯಂಥಮ್ನ ಅದನ್ನು ಒಂಥರ ಡಿಪ್ರಮೋಟ್ ಮಾಡಲಿಕ್ಕೆ ಪ್ರಯತ್ನ ಆಗ್ತಾಯಿದೆ. 60 ವರ್ಷದ ನಂತರ ಏನು ನಮ್ಮ ಎರಡನೇ RSSನ ಚೀಫ್ ಇದ್ದರು ಗೋಲ್ವರ್ಕರ್ ಅವರು ರಾಷ್ಟ್ರಗೀತೆ ಬಗ್ಗೆನೇ ಅವರ ಅಪಸ್ವರ ಇತ್ತು. ಆಗಲೂ ಸಹ ಅವರು ವಂದೇ ಮಾತರಂನ ರಾಷ್ಟ್ರಗೀತೆ ಮಾಡಬೇಕು ಅಂತ ಹೇಳಿದರು. ಸ್ವತಃ ಅವರ ಶಾಖೆಗಳಲ್ಲಿ ಯಾವತ್ತೂ ಸಹ ರಾಷ್ಟ್ರಗೀತೆ ಆಗಲಿ ಅಥವಾ ರಾಷ್ಟ್ರಗಾನ ಆಗಲಿ ಯಾವತ್ತೂ ಸಹ ಹೇಳದೇ ಇರ್ತಕ್ಕಂಥವ್ರು ಏಕಾಏಕಿ ಫೆಬ್ರವರಿ 11, 26 ಒಂದು 10 ಪೇಜಿನ ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ ವಂದೇ ಮಾತರಂ ಬಗ್ಗೆ ಯಾವ ರೀತಿ ದೇಶದಲ್ಲಿ ಇರಬೇಕು ಅಂತ ಹೇಳಿ. ಅದರಲ್ಲೂ ಸಹ ವಂದೇ ಮಾತರಂನ ಸಂಪೂರ್ಣ 6 ಪಂಕ್ತಿಗಳೇನಿದೆ ಅದನ್ನು ಹೇಳಬೇಕು ಅಂತೇಳಿ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಆಗೋ ಸಂದರ್ಭದಲ್ಲಿ ವಂದೇ ಮಾತರಂ ಕೇವಲ 2 ಪಂಕ್ತಿಗಳನ್ನು ಮಾತ್ರ ಹೇಳಬೇಕು ಅಂಥೇಳಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲೂ ಸಹ ತೀರ್ಮಾನ ಆಗಿತ್ತು. 1937ನೇ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಲ್ಲಿ ಇರೋ ಸಂದರ್ಭದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರು ಈ 2 ಪಂಕ್ತಿಯನ್ನು ಮಾತ್ರ ಹೇಳಬೇಕು, ಬಾಕಿದನ್ನೆಲ್ಲ ಕೈ ಬಿಡಬೇಕು ಅಂಥೇಳಿ ಒತ್ತಾಯ ಮಾಡಿ ಈ 2 ಪಂಕ್ತಿಗಳನ್ನು ನಾವು ನಿರಂತರವಾಗಿ, ನಾನು ಕಾಂಗ್ರೆಸ್ ಸೇವಾದಳದ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದ ಸಂದರ್ಭದಿಂದಲೂ ಸಹ ಮೊದಲಿಂದಲೂ ಸಹ ನೋಡ್ತಾ ಇದ್ದೀನಿ. ನಾವು ಎಲ್ಲದರಲ್ಲೂ ಸಹ ವಂದೇ ಮಾತರಂ ಮತ್ತು ರಾಷ್ಟ್ರಗೀತೆಯನ್ನು ಆಡ್ತಕ್ಕಂಥದ್ದು ಪರಿಪಾಠ ನಮ್ಮಲ್ಲಿತ್ತು. ಆದರೆ ಈಗೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ವಂದೇ ಮಾತರಂನ ಎಲ್ಲ ಕ್ಲಾಸ್ನಲ್ಲೂ ಸಹ ಪ್ರಾರಂಭ ಮಾಡಬೇಕು. ಆಮೇಲೆ ರಾಷ್ಟ್ರ ಅಧ್ಯಕ್ಷರು ರಾಷ್ಟ್ರಪತಿಗಳು ಬರೋ ಸಂದರ್ಭದಲ್ಲಿ ಮೊದಲು ವಂದೇ ಮಾತರಂ ಹೇಳಿ ಆಮೇಲೆ ರಾಷ್ಟ್ರಗೀತೆ ಅನ್ನೋದು ನೋಡಿದಾಗ ಇದು ರಾಷ್ಟ್ರಗೀತೆಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಕ್ಕಂಥ ಕಾಣುತ್ತೆ. ಅವರು ಹೊರಡುವಾಗಲೂ ಅಷ್ಟೇ ಪುನಃ ವಂದೇ ಮಾತರಂ ಹೇಳಿ ರಾಷ್ಟ್ರಗೀತೆ ಹೇಳಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಇದನ್ನು ನೋಡಿದಾಗ ಸಂಪೂರ್ಣವಾಗಿ ಏನು ಶಿಷ್ಟಾಚಾರ ಇದೆ, ರಾಷ್ಟ್ರೀಯ ಶಿಷ್ಟಾಚಾರ 1950ನೇ ಇಸ್ವಿಯಿಂದ ನಾವು ಅನುಸರಿಸ್ಕೊಂಡು ಬಂದಿದ್ದೀವಿ. ಅದರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ, NDA ಸರ್ಕಾರ ಈಗಾಗಲೇ ಒಂದು ಇದನ್ನು ಓಡಿಸಿದ್ದಾರೆ, ಗೆಜೆಟಲ್ಲಿ ಓಡಿಸಿದ್ದಾರೆ. ಈ ರಾಷ್ಟ್ರಗೀತೆ ಅಂತಕ್ಕಂಥದ್ದು ಅದು ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಹಾನರ್ ಆ್ಯಕ್ಟ್ 177 ಅಂಥೇಳಿ ಇಂದಿರಾ ಗಾಂಧಿಯವರು ಪಾರ್ಲಿಮೆಂಟಲ್ಲಿ ಅದನ್ನು ಆ್ಯಕ್ಟ್ ಮಾಡಿ ಯಾರೂ ಸಹ ಸಂವಿಧಾನಕ್ಕೆ, ರಾಷ್ಟ್ರಗೀತೆಗೆ ಮತ್ತು ತ್ರಿವರ್ಣ ಧ್ವಜಕ್ಕೆ ಅವಮಾನ ಮಾಡಿದ್ರೆ ಯಾವ್ಯಾವ ರೀತಿಯ ಇದು ಶಿಕ್ಷೆ ಆಗುತ್ತೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ 1971ನೇ ಇಸ್ವಿನಲ್ಲಿ ಒಂದು ಕಾನೂನನ್ನು ಸಹ ನಾವು ಮಾಡಿದ್ದೀವಿ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಜನವರಿ 24, 50ರಲ್ಲಿ ಈ ಜನಗಣಮನವನ್ನು ನಾವು ರಾಷ್ಟ್ರಗೀತೆ ಅಂಥೇಳಿ ಮಾಡಿ ಸಾರೇ ಜಹಾಂ ಸೆ ಅಚ್ಚಾ ಅದ್ರ ಜೊತೆಗೆ ವಂದೇ ಮಾತರಂ ಇನ್ ದ ಒರಿಜಿನಲ್ ಫಾರಮ್ ಆಫ್ 2 ಸ್ಟ್ಯಾನ್ಸಾಸ್ ಅಂಥೇಳಿ ನ್ಯಾಷನಲ್ ಸಾಂಗ್ ಅಂಥೇಳಿ ನಾವು ಪಾರ್ಲಿಮೆಂಟಲ್ಲೂ ಸಹ ಇದನ್ನು ಮಾಡಿರ್ತಕ್ಕಂಥದ್ದನ್ನು ಯಾವ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಇದರ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಈ ವಂದೇ ಮಾತರಂ ಅನ್ನೋದನ್ನು ನೀವು 3 ಮೈಲ್ ಸ್ಟೋನಲ್ಲಿ ನೋಡಬೇಕಾಗತ್ತೆ. ಒಂದು 1875ನೇ ಇಸ್ವಿ, 1882ನೇ ಇಸ್ವಿ ಹಾಗೂ 1896. ಈ ಎಲ್ಲದರಲ್ಲೂ ಸಹ 2 ಸ್ಟಾನ್ಸಾನ ಬಿಟ್ಟಿರ್ತಕ್ಕಂಥದ್ದು. 1882ನೇ ಇಸ್ವಿನಲ್ಲಿ ಬಂಕಿಮ್ ಚಂದ್ರ ಚಟರ್ಜಿ ಅವರು ಈ ಒಂದು ಕತೆ ಬರೆದಿದ್ದರು ಆನಂದ್ ಮಠಕ್ಕೋಸ್ಕರ. ಆ ಒಂದು ಸನ್ಯಾಸಿಗಳು ರೆಬೆಲ್ ಆಗೋದಕ್ಕೋಸ್ಕರ, ದಂಗೆ ಏಳಲಿಕ್ಕೋಸ್ಕರ ಬೆಂಗಾಲಲ್ಲಿ ಏನು ಒಂದು ಕ್ಷಾಮ ಬಂದಿತ್ತು 1770. ಆಗ ವಂದೇ ಮಾತರಂ ಸೆಂಟ್ರ್ ಪೀಸ್ ಆಯಿತು. 7 ವರ್ಷದ ನಂತರ ಹಲವಾರು ಘಟಗಳಲ್ಲಿ ನಡೆದಿದೆ. ಇದು ಆನಂದ್ ಮಠನ ಒಂದು ಪ್ರಾರ್ಥನೆ. ಅದರಲ್ಲಿ ಇದು ಆಗಿನ ಕಾಲಕ್ಕೆ ನೀವು ನೋಡಿದಾಗ ವಂದೇ ಮಾತರಮ್ಮು ಬೆಂಗಾಲ್ ಪ್ರಾಂತದ ರಾಷ್ಟ್ರಗೀತೆ ಆಗಿತ್ತೇ ವಿನಃ ಇದು ಭಾರತ ದೇಶದ ರಾಷ್ಟ್ರಗೀತೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿತ್ತು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಎರಡನೇ
ಪಂಕ್ತಿಯಲ್ಲಿ ನೋಡಿದಾಗ ಒಂದೇ ಮಾತರಂ ಅಂತ ಹೇಳುವಾಗ ಒಂದು ಶುಭ್ರ ಜ್ಯೋತ್ಸ್ನಾ ಪುಲಕಿತ ಯಾಮಿನಿ ಅಂತ ಹೇಳಿ ಅದು ಮೊದಲನೇ ಪಂಕ್ತಿ. ಆದರೆ ಎರಡನೇ ಪಂಕ್ತಿನಲ್ಲಿ ಸಪ್ತಕೋಟಿ ಕಂಠ ಕಲಕಲ ಅಂತ ಹೇಳ್ತಕ್ಕಂಥದ್ದು, ಅಂದರೆ ಏಳು ಕೋಟಿ ಬೆಂಗಾಲಿಗಳ ಕಂಠ ಕಲಕಲ ಅಂತಕ್ಕಂಥದ್ದು ಬೆಂಗಾಲಿಗೆ ಮಾತ್ರ ಸ್ಥಿಮಿತವಾಗಿದ್ದು. ಅದೇ ರವೀಂದ್ರನಾಥ್ ಠಾಗೂರ್ ಅವರು ಬರೆದಾಗ ಜನಗಣಮನ ಅಂತ ಹೇಳಿದ್ರೆ ಪಂಜಾಬ್, ಸಿಂಧು, ಮರಾಠ, ಉತ್ಕಲ, ವಂಗ ಅಂತ ಹೇಳಿ ಎಲ್ಲ ರಾಷ್ಟ್ರದ ಎಲ್ಲ ರಾಜ್ಯಕ್ಕೂ ಸೇರಿಸ್ಕೊಂಡು ಅದು ರಾಷ್ಟ್ರಗೀತೆ ಆಗಿತ್ತು. ಈ ಒಂದೇ ಮಾತರಮಲ್ಲಿ ಉತ್ತರ ಪೂರ್ವ ರಾಜ್ಯದ ಪ್ರಶ್ನೆನೇ ಬರೋದಿಲ್ಲ. ಈ ಒಂದೇ ಮಾತರಮಲ್ಲಿ ಆ ದ್ರಾವಿಡ ರಾಜ್ಯ ಆಗಲಿ, ಉತ್ಕಲ ಆಗಲಿ, ಪಂಜಾಬ್ ಆಗಲಿ, ಸಿಂಧ್ ಆಗಲಿ, ಈ ಹಿಮಾಲಯದಾಗಲಿ ಯಾವುದೂ ಬರದೇ ಇರತಕ್ಕಂಥದ್ದನ್ನು ಇವರು ರಾಷ್ಟ್ರಗೀತೆ ಅಂತ ಮಾಡಿ ಬೆಂಗಾಲ್ ಚುನಾವಣೆ ಬರೋ ಸಂದರ್ಭದಲ್ಲಿ ಹೋದ ಸಲಿ 2021 ಇಸ್ವಿನಲ್ಲಿ ದೊಡ್ಡದಾಗಿ ಕೂದಲು ಬಿಟ್ಕೊಂಡು ರವೀಂದ್ರನಾಥ್ ಠಾಗೂರ್ ಅಂತೇಳಿ ಮಾನೋ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋದರು. ಅಲ್ಲಿ ಜನ ಬುದ್ಧಿ ಕಳಿಸಿದ್ರು. ಈಗ ರವೀಂದ್ರನಾಥ್ ಠಾಗೂರ್ ಆಗೋಯ್ತು. ಈಗ ಬಂಕಿಮ್ ಚಂದ್ರ ಚಟರ್ಜಿ ಆಗಲಿಕ್ಕೋಸ್ಕರ ಒಂದೇ ಮಾತರಂ ಅಂತೇಳಿ 10 ಗಂಟೆಗಳ ಕಾಲ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಬೆಂಗಾಲಲ್ಲಿ ಚುನಾವಣೆಗೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು 4ನೇ ಪಂಕ್ತಿ ನೋಡಿದಾಗ ತುಮಿ ದುರ್ಗೆ ತುಮಿ ಮಾತಾ ಅಂಥೇಳಿ ದೇವ್ರ ಹೆಸರು ಹೇಳಿ ಕೂಡ ಈ ಒಂದೇ ಮಾತರಮಲ್ಲಿ ಇದೆ. ಆದ್ದರಿಂದ ಇದು ರಾಷ್ಟ್ರ ಒಂದು ಜಾತ್ಯತೀತ ರಾಷ್ಟ್ರ. ಎಲ್ಲ ಸರ್ವಧರ್ಮದವರು ಸಹ ಸ್ವತಂತ್ರ ಹೋರಾಟದಲ್ಲಿರೋ ಸಂದರ್ಭದಲ್ಲಿ ಇದು ರಾಷ್ಟ್ರಗೀತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದರಲ್ಲಿ ಇರ್ತಕ್ಕಂಥ ಎರಡು ಸ್ಟ್ಯಾನ್ಸಾ ಎಲ್ರಿಗೂ ಸಹ ಉರಿದುಂಬಿಸುತ್ತೆ ಅಂಥೇಳಿ ಒಂದೇ ಮಾತ್ರ 2 ಸ್ಟ್ಯಾನ್ಸನ ಮಾತ್ರ ಮಾಡಿದರು. ಈಗ 75 ವರ್ಷ ಆದ ನಂತರ ಪುನಃ ಒಂದು ರೀತಿಯ ಕೆಟ್ಟ ಭಾವನೆಗಳನ್ನು ಕೆರಳಿಸ್ಲಿಕ್ಕೆ ಮತ್ತು ಕೋಮು ಉನ್ಮಾದವನ್ನು ಬೆಂಗಾಲಲ್ಲಿ ಸೃಷ್ಟಿ ಮಾಡಲಿಕ್ಕೋಸ್ಕರ ಈ ತಂದಿದ್ದೀವಿ. ಇದು ಒಂದೇ ಮಾತರಮ್ಗೆ ಯಾರೂ ಸಹ ವಿರೋಧ ಇಲ್ಲ. ಯಾವ ಒರಿಜಿನಲ್ ಏನಿತ್ತು ಆ ಒಂದೇ ಮಾತರಂ ನಾವೆಲ್ಲರೂ ಸಹ ಸ್ವಾಗತ ಮಾಡ್ತೇವೆ. ಇದು ಕೇವಲ ಚುನಾವಣೆಯ ಒಂದು ಗಿಮಿಕ್ಕು ಮತ್ತು ಅಲ್ಪಸಂಖ್ಯಾತರನ್ನ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದು ಕೇವಲ ರಾಷ್ಟ್ರಪತಿಗಳಲ್ಲ, ಸುಪ್ರೀಂ ಕೋರ್ಟ್ ಸಹ ಸುಮೋಟೋ ಕೇಸ್ ತಗೊಂಡು ಇದ್ರ ಬಗ್ಗೆ ನೋಡಬೇಕಾಗುತ್ತೆ. ಇನ್ನೊಂದು ಮುಸ್ಲಿಂ ಸಮುದಾಯದ ಮುಖಂಡರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಯಾಕೆಂದ್ರೆ ಅಲ್ಲಿ ಹಿಂದೂ ದೇವರುಗಳ ಆರಾಧನೆ ಇದೆ ಅನ್ನೋ ಕಾರಣ. ಅಲ್ಲ ಅಲ್ಲಿ ಹೇಳ್ತಾ ನೋಡಿ, ಕ್ರಿಶ್ಚಿಯನ್ಸ್ ಇರಲಿ, ಮುಸ್ಲಿಮ್ಸ್ ಇರಲಿ, ಜೈನರಿರಲಿ, ಬೌದ್ಧರಿರಲಿ, ಸಿಖ್ಸ್ ಇರಲಿ, ಅವ್ರದ್ದೇ ಆದ ದೇವತೆಗಳಿದ್ದಾರೆ. ನೀವು ಮಾಡಬೇಕಾದ್ರೆ ಅದಕ್ಕೋಸ್ಕರ ಸರ್ವಧರ್ಮ ಸಮಭಾವ ಅಂತ ನಾವು ಹೇಳಿರ್ತಕ್ಕಂಥದ್ದು. ಆ ಭಾವನೆಗಳೆಲ್ಲ ಬರಬಾರ್ದು. ರಾಷ್ಟ್ರ ಅನ್ನೋದನ್ನು ರಾಷ್ಟ್ರೀಯ ಭಾವನೆ ಬರಬೇಕಾದರೆ ರಾಷ್ಟ್ರಕ್ಕೂ ಮತ್ತು ಧರ್ಮಕ್ಕೂ ಭಾಳ ವ್ಯತ್ಯಾಸ ಇದೆ. ಅದಕ್ಕೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಧರ್ಮ ನಿರಪೇಕ್ಷಿತ ಅಂತ ಹೇಳಿದರು. ಮಹಾತ್ಮ ಗಾಂಧಿಯವರು ಸರ್ವಧರ್ಮ ಸಮಭಾವ ಅಂತ ಹೇಳಿದರು. ಆದ್ದರಿಂದ ಆ 2 ಸ್ಟಾನ್ಸಗಳು ಎಲ್ಲಿ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗುತ್ತೆ, ಅದನ್ನು ಬೇಕಾದರೆ ಆನಂದ್ ಮಠಲ್ಲಿ ಹೋದಾಗ ಹೇಳ್ಕೊಳ್ಳಿ. ಸ್ವತಃ ಅವರು ಇದಕ್ಕೆ ಅವರು ಏನಾದರೂ ವೈಯಕ್ತಿಕವಾಗಿ ಹೇಳೋಂಗಿದ್ರೆ ಹೇಳಲಿ. ಆದರೆ ಸಾರ್ವತ್ರಿಕವಾಗಿ ಸರ್ಕಾರಿ ಪ್ಲ್ಯಾಟ್ಫಾರ್ಮಲ್ಲಿ ಹೇಳುವಾಗ ಇದನ್ನು ನಾವು ಭಾಳ ಯೋಚನೆ ಮಾಡಿ ಹೇಳಬೇಕಾಗತ್ತೆ. ವಿರೋಧ ಯಾರು ಒಂದೇ ಮಾತ್ರ ಮಾಡ್ತಾ ಇಲ್ಲ. ವಿರೋಧ ಇವರು ಹೊಸದಾಗಿ ಸೇರಿಸ್ತಾ ಇದ್ದಾರಲ್ಲ, ಅದು ಈಗಾಗಲೇ ಅದಕ್ಕೋಸ್ಕರ ನಾನು ಹೇಳಿದ್ದೆ. ಇದು ಬೆಂಗಾಲ್ ಪ್ರಾಂತದ ಹೋರಾಟದಲ್ಲಿ ಆ ಬೆಂಗಾಲ್ ಪ್ರಾಂತಕ್ಕೆ ಮಾತ್ರ ಸೀಮಿತವಾಗಿದ್ದು, ಇದು ರಾಷ್ಟ್ರಕ್ಕೆ ಸೀಮಿತವಾಗಿರಲಿಲ್ಲ. ಅದಕ್ಕೋಸ್ಕರ ರವೀಂದ್ರನಾಥ್ ಠಾಗೂರ್ ಅವರು ಜನಗಣಮನ ಅಧಿನಾಯಕ ಜಯ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಅಂತ ಹೇಳಿದಾಗ ಎಲ್ಲ ರಾಷ್ಟ್ರಗಳು ಸೇರ್ಕೊಂಬರ್ತೇವೆ. ಸಿಂಧ್, ಮರಾಠ, ದ್ರಾವಿಡ, ಉತ್ಕಲ, ವಂಗ ಅಂಥೇಳಿ ಇಡೀ ರಾಷ್ಟ್ರವನ್ನು ಸೇರಿಸ್ಕೊಂಡು ರಾಷ್ಟ್ರಗೀತೆ ಆಗುತ್ತೆ ವಿನಃ ಕೇವಲ ಒಂದು ಧರ್ಮ ಅಥವಾ ಒಂದು ಜಾತಿ ಅಥವಾ ಒಂದು ಭಾಷೆ ಇಟ್ಕೊಂಡು ಯಾಕಂದರೆ ಕರ್ನಾಟಕ ರಾಜ್ಯದಲ್ಲೂ ಸಹ ನಮಗೆ ರಾಜ್ಯಗೀತೆ ಇದೆ, ನಾಡಗೀತೆ ಇದೆ. ಬೆಂಗಾಲಲ್ಲೂ ಸಹ ನಾಡಗೀತೆ ಇದೆ, ತಮಿಳ್ನಾಡಲ್ಲಿ ನಾಡಗೀತೆ ಇದೆ. ಅದನ್ನು ನಾವು ರಾಷ್ಟ್ರಗೀತೆ ಅಂತ ಹೇಳಲಿಕ್ಕಾಗುತ್ತಾ? ಆದ್ದರಿಂದ ಇದನ್ನು ಇವರು ಮಾಡ್ತಕ್ಕಂಥದ್ದು ಕೋಮು ಭಾವನೆಗಳನ್ನು ಪ್ರಚೋದನೆ ಮಾಡಲಿಕ್ಕೋಸ್ಕರ ಬೆಂಗಾಲ್ ಚುನಾವಣೆ ಮಾಡ್ತಾ ಇದ್ದಾರೆ. ಇದನ್ನು ನಾವೆಲ್ಲರೂ ಸಹ ಖಂಡಿಸಬೇಕಾಗುತ್ತೆ. ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ RSS ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸರ್. ನಿನ್ನೆ ಬುಕ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ರಿಜಿಸ್ಟರ್ ಆಗಲೇಬೇಕು, ಅಲ್ಲಿಯವರೆಗೆ ನಾವು ಬಿಡೋದಿಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತೇಳಿ. ಈಗ ಪ್ರಿಯಾಂಕಾ ಖರ್ಗೆ ಅವರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ. ಈಗ ಯಾರಾದರೂ ಒಂದು 100 ಕೋಟಿ ವ್ಯವಹಾರ ಹೆಚ್ಚು ಕಮ್ಮಿ ಇದ್ದರೆ ಅವ್ರಿಗೆ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಹಾಕ್ತಾರೆ, ಪ್ರಿವೆನ್ಷನ್ ಆಫ್ PMLA ಕೇಸಲ್ಲಿ ಹಾಕ್ತಾರೆ. ಸಾವಿರಾರು ಕೋಟಿ 2400 NGOಗಳು ಇರ್ತಕ್ಕಂಥ RSS ಇನ್ನೂ ಸಹ ಅಕೌಂಟ್ ಕೊಟ್ಟಿಲ್ಲ ಅಂದರೆ ಹಣ ಎಲ್ಲಿಂದ ಬಂದಿದೆ, ಎಫ್ಸ್ಟೀನ್ ಫೈಲ್ಸಿಂದ ಏನಾದರೂ ಬಂದಿದೆಯಾ ಅಂತ ಕೇಳಬೇಕಾಗುತ್ತೆ ಮುಂದೆ. ಆದ್ದರಿಂದ ಅದರ ಅಕೌಂಟ್ ಕೊಡೋವರೆಗೂ ಪ್ರಿಯಾಂಕಾ ಖರ್ಗೆ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವು ಬೆಂಬಲವಾಗಿದ್ದೀವಿ.
ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸರ್ ಟೂರ್ ಪಾಲಿಟಿಕ್ಸ್ ಎಲ್ಲ ಜೋರಾಗಿ ನಡೀತಾ ಇದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು CM ಆಗಿ ಆಗ್ತಾರೆ ಅನ್ನೋಂಥ ವಿಶ್ವಾಸವನ್ನು ಅವ್ರ ಬೆಂಬಲಿಗರೆಲ್ಲ ಅವ್ರು ಆಗ್ತಾ ಇದ್ದಾರೆ. ಈಗ ಪತ್ರಿಕೆಗಳಲ್ಲಿ ನಿತ್ಯ ಭವಿಷ್ಯಕ್ಕೆ ಬೆಲೆ ಸಿಗ್ತಾ ಇಲ್ಲ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ. ಯಾಕಂದರೆ ಅವರು ಅಧ್ಯಕ್ಷರಾಗಿರುವಾಗ ಪಕ್ಷವನ್ನು ಮುಂದೆ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಈ ರೈಲ್ವೆ ಇಂಜಿನ್ನು ರೈಲ್ವೆ ಸ್ಟೇಷನ್ ಬರುವಾಗ ಸ್ಟೇಷನ್ ಹತ್ರ ಬರ್ತಾ ಬರ್ತಾ ದೊಡ್ಡ ಕೂಗಾಟ ಆಗುತ್ತೆ. ಟೀ ಮಾರೋನು, ಕಾಫಿ ಮಾರೋನು, ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ. ಆ ರೈಲ್ ಬಂದು ನಿಂತು ರೈಲ್ ಕೂಡ ಜೋರಾಗಿ ಕೂಗ್ತಾ ಇರುತ್ತೆ. ರೈಲ್ ಬಂದು ನಿಂತು ಆ ರೈಲ್ ಮುಂದೆ ಹೋದರೆ ಎಲ್ಲ ತಣ್ಣಗಾಗುತ್ತೆ. ಹಾಗೆ ಶಿವಕುಮಾರ್ ಅವರು ಬಂದಾಗ ದೊಡ್ಡ ಆರ್ಭಟ ಆಗುತ್ತೆ, ಅವ್ರು ಸುಮ್ಮನೆ ಹೋದಾಗ ದೊಡ್ಡ ಆರ್ಭಟ ಆಗುತ್ತೆ. ಆದ್ದರಿಂದ ಅದನ್ನು ಏನಾದರೂ ತೀರ್ಮಾನ ಮಾಡಬೇಕಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು. ಅದು ಅಲ್ಲಿವರೆಗೂ ಎಲ್ಲರೂ ಸಹ ಕಾದು ನೋಡಬೇಕಾಗುತ್ತೆ. ತೀರ್ಮಾನಕ್ಕಿಂತ ಮುಂಚೆ ಯತೀಂದ್ರ ಅವರು ಹೈಕಮಾಂಡ್ ರೀತಿ ಮಾತಾಡ್ತಿದ್ದಾರೆ ಅಂತ ಆಕ್ರೋಶ ಇದೆ. ಅದು ಹೇಳಿದ್ನಲ್ಲ, ರೈಲ್ವೆ ಇಂಜಿನ್, ಇಬ್ಬರೂ ರೈಲ್ವೆ ಇಂಜಿನ್ಗಳೇ. ಸಿದ್ದರಾಮಯ್ಯನವರು ಕೂಡ ಒಂದು ಕಡೆ ರೈಲ್ವೆ ಇಂಜಿನ್, ಇವರು ರೈಲ್ವೆ ಇಂಜಿನ್ ಬಂದ. ಹಾಂ, ಟ್ರ್ಯಾಕ್ ಎರಡೂ ಇಲ್ಲ, ಒಂದೇ ಎರಡು ಟ್ರ್ಯಾಕಲ್ಲಿ ಹೋಗೋಕ್ಕಾಗೋದಿಲ್ಲ, ಹಿಂದೆ ಮುಂದೆ ಇದೆ. ಸರ್ಕಾರ ಅಂದರೆ ಸಿದ್ದರಾಮಯ್ಯನವ್ರು ಮುಂದಿದ್ದಾರೆ, ಹಿಂದೆಗಡೆ PCC ಅಧ್ಯಕ್ಷರು ಇರ್ತಾರೆ, ಅದು ಹಿಂದೆ ಇರುತ್ತೆ. ಪಾರ್ಟಿ ಅಂದಾಗ ಶಿವಕುಮಾರ್ ಮುಂದೆ ಇರ್ತಾರೆ, ಸಿದ್ದರಾಮಯ್ಯನವ್ರು ಹಿಂದೆ ಇರ್ತಾರೆ. ಅದರಲ್ಲಿ ಏನು ಬೇರೆ ಏನೂ ಇಲ್ಲ. ಅದು ನೀವು ಬೇರೆ ಬೇರೆ ಡೈರೆಕ್ಷನ್ ತೋರಿಸ್ತಾ ಇದ್ದೀರಾ. ನೀವು ಅಲ್ಲಿ ಗಾರ್ಡ್ಗಳು, ರೈಲ್ವೆ ಗಾರ್ಡ್ಗಳು ಡೈರೆಕ್ಷನ್ ರಾಂಗ್ ತೋರಿಸಿದ್ರೆ ಅದು ರಾಂಗ್ ಹೋಗುತ್ತೆ ಅಷ್ಟೇ. ಶಾಸಕರು ಈ ಗೊಂದಲ ಕ್ಲಿಯರ್ ಮಾಡಿ ಮುಂದೆ ಚುನಾವಣೆಗಳನ್ನ ಫೇಸ್ ಮಾಡಬೇಕಾಗಿದೆ. ಅಲ್ಲ, ಗೊಂದಲ ಸೃಷ್ಟಿ ಮಾಡಿದ್ಯಾರು? ಅದಕ್ಕೆ ನಾನು ಹೇಳಿದ್ದು, ಒಂದು ಕಡೆ ಮುಖ್ಯಮಂತ್ರಿಗಳಿದ್ದಾರೆ, ಇನ್ನೊಂದು ಕಡೆ PCC ಅಧ್ಯಕ್ಷರಿದ್ದಾರೆ. ಇಬ್ಬರೂ ಸಹ ಸಾಂವಿಧಾನಿಕ ಪದವಿನಲ್ಲೂ ಸಹ ಇದ್ದಾರೆ, ಪಕ್ಷದ ದೊಡ್ಡ ಪದವಿನಲ್ಲೂ ಸಹ ಇದ್ದಾರೆ. ಇಬ್ಬರು ಅದನ್ನು ಬಗೆಹರಿಸ್ಕೊಂಡು ಮಾಡಬೇಕಾದ ಹೈಕಮಾಂಡೇ ತೀರ್ಮಾನ ಮಾಡೋದು. ದೇರ್ ಇಸ್ ನೋ ಡೌಟ್. ಹೈಕಮಾಂಡ್ ಸೃಷ್ಟಿ ಮಾಡದೇ ಇರೋದಕ್ಕೆ ಹೈಕಮಾಂಡ್ ಯಾಕೆ ಕೈ ಹಾಕಬೇಕು? ಆ ಪ್ರಶ್ನೆ ಇದೆ. ಅಷ್ಟಕ್ಕೆ ಸಾಕು ಇವತ್ತು, ಬಿಡಿ. ಒಂದೇ ಮಾತ್ರ ನೋಡಿ. ಥ್ಯಾಂಕ್ ಯು. ಅದು ನಿಮಗೆ ಗೊತ್ತಿದೆ. ಸುಮ್ಮನೆ ಇನ್ನೊಂದು ದಿನ ನಿತ್ಯ ಭವಿಷ್ಯ ಹೇಳಿದಾಗ ಹೇಳ್ತೇನೆ, ಪಂಚಾಂಗ ನೋಡಿ ಹೇಳ್ತೇನೆ, ಬಿಡಿ. ನೋ ಅವ್ರು 3 ಜನಕ್ಕೆ ಗೊತ್ತಿರೋದು. ಸೋನಿಯಾ ಗಾಂಧಿಯವರು, ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಇವರು 3 ಜನಕ್ಕೆ ಗೊತ್ತಿದೆ. ಅಸಹಾಯಕರು ಯಾರೂ ಇಲ್ಲ. ಹೈಕಮಾಂಡ್ ಯಾವತ್ತೂ ಸಹ ಅಸಹಾಯಕರಾಗಿರೋದಿಲ್ಲ. ಈಗ ಮೊನ್ನೆ ಟ್ರಂಪ್ ಟ್ಯಾರಿಫ್ ಬಗ್ಗೆ ರಾಹುಲ್ ಗಾಂಧಿಯವರು ಮಾತಾಡಿದಾಗ ಏನು ಅಸಹಾಯಕವಾಗಿದ್ವಾ? ಅವ್ರನ್ನ ಮಾತಾಡೋಕ್ಕೆ ಬಿಡಲಿಲ್ಲ, ಅಂದ್ರೂ ಸಹ ಮಾತಾಡಿದ್ರಲ್ಲ. ಸೊ ಅದರಿಂದ ಅಸಹಾಯಕತೆ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲವೇ ಇಲ್ಲ. ನೋಡಿ, ವಾರ್ನಿಂಗ್ ಯಾರೂ ಕೊಡೋದಿಲ್ಲ. ಅಧ್ಯಕ್ಷರು ಕಿವಿ ಮಾತು ಹೇಳಿದ್ದಾರೆ. ಸಂದರ್ಭ ಬಂದಾಗ ಅದು ಸರಿಯಾದ ತೀರ್ಮಾನ ತಗೊಳ್ತಾರೆ. ಸರ್ಕಾರಕ್ಕೆ 1000 ದಿನ ಆಯಿತು ಸರ್. ಮೊನ್ನೆಗೆ ಸರ್ಕಾರ ಸಾಧನಾ ಸಮಾವೇಶನೂ ಕೂಡ ಆಯಿತು, ಭೂ ಗ್ಯಾರಂಟಿ ಸಮಾವೇಶ ಹಾವೇರಿಯಲ್ಲಿ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾರು ಕೂಡ ಅಲ್ಲಿ ಕಾಣಿಸ್ಕೊಳ್ಳಿಲ್ಲ. ಉಸ್ತುವಾರಿ ಸೆಕ್ರೆಟರಿಗಳು ಇದ್ರು ಬಿಟ್ಟರೆ AICC ಅಧ್ಯಕ್ಷರು ಬೆಂಗಳೂರಿನಲ್ಲಿ ಇದ್ರೂ ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಯಾಕೆ ಬೇಸರ ಮಾಡ್ಕೊಂಡಿದ್ದಾರೆ? AICC ಪ್ರೆಸಿಡೆಂಟು DCC ಪ್ರೆಸಿಡೆಂಟ್ ಅಲ್ಲ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಪ್ರೆಸಿಡೆಂಟು. ಅವ್ರು ಹೋಗುವಾಗ ಅದಕ್ಕೆಲ್ಲ ಪ್ರೋಟೋಕಾಲ್ ಇರುತ್ತೆ, ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಇದನ್ನು ಮೊದಲಿಂದ ಮಾಡ್ಕೊಂಬಂದಿದ್ದಾರೆ, ಮೊದಲೇ ಡಿಕ್ಲೇರ್ ಮಾಡಿದ್ದಾರೆ, ಅದಕ್ಕೆ ಅವ್ರು ಮಾಡಿದ್ದಾರೆ. PCC ಅಧ್ಯಕ್ಷರಿದ್ದು, ಚೀಫ್ ಮಿನಿಸ್ಟರ್ ಇದ್ದರು ರಾಜ್ಯದವರು. ಸರ್, ನೀವು ಕೂಡ ಕಾಂಗ್ರೆಸ್ ಸೀನಿಯರ್ ಲೀಡರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇ ಸರ್. ಈ ನಾಯಕತ್ವ ಜಟಾಪಟ್ಟಿ, ಸಚಿವ ಸಂಪುಟ ಪುನರ್ರಚನೆ ಗೊಂದಲ, ಇದೆಲ್ಲದಕ್ಕೂ ಯಾಕೆ ಸರ್ ತೆರೆ ಎಳಿಲಿಲ್ಲ? ಎಷ್ಟೊತ್ತು ಹೇಳಿದ್ದೀನಿ, ಎಲ್ಲ ಇಷ್ಟೊತ್ತು ಹೇಳಿದ್ದೀನಿ. ಅದನ್ನು ತಗೊಳ್ಳಿ, ಆಮೇಲೆ ನೋಡೋಣ. ಏನಿಲ್ಲ, ಶಿವರಾತ್ರಿನಲ್ಲಿ ಚಳಿ ಬಿಡುತ್ತೀಗ. ನಾಳೆಯಿಂದ ಸೆಕೆ ಶುರುವಾಗುತ್ತೆ, ಇರಲಿ ಬಿಡಿ. ಇಲ್ಲ, ಇಷ್ಟು ದಿನ ಚಳಿ ಇತ್ತು, ಈಗ ಸೆಕೆ ಶುರುವಾಗಿದೆ, ಇರುತ್ತೆ ನಾಳೆಯಿಂದ. ಟೂರಿಸಂ ಡೆವಲಪ್ಮೆಂಟ್. ಯಾರು ಎಲ್ಲ ಕಾಂಗ್ರೆಸ್ ಟೀಮೇ. CM ಟೀಮ್ ಇಲ್ಲ, PCC ಪ್ರೆಸಿಡೆಂಟ್ಸ್ ಟೀಮ್ ಇಲ್ಲ, ಎಲ್ಲ ಕಾಂಗ್ರೆಸ್ ಟೀಮು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ, ಅದು ರಾಹುಲ್ ಗಾಂಧಿಯವ್ರ ಟೀಮ್. ಏನು ಯಾವುದೂ ಟೀಮ್ ಇಲ್ಲ. ಈ ಒಂದು ಜಂಜಾಟದಲ್ಲಿ ಗೊಂದಲಗಳ ನಡುವೆ
ಶಾಸಕರು ಟ್ರಿಪ್ ಹೋಗ್ತಾ ಇರ್ತಕ್ಕಂಥದ್ದು ನಿಮಗೆ ಸಹಮತ ಇದೆಯಾ? ಮಾತಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು. ವಂದೇ ಮಾತರಂ. ಒಂದೇ ಮಾತ್ರ ನಿಮ್ಗೆ ಸೀಮಿತ ಆಯ್ತಾ ಸರ್? ಹೌದು. ಅಲ್ಲ, ಅದಕ್ಕೋಸ್ಕರ ನಾವು ಕರೆದಿದ್ದು ನನಗೆ, ಇಲ್ಲದೆ ಬರ್ತಾ ಇರಲಿಲ್ಲ. ಕೇರಳ ಚುನಾವಣೆ ಉಸ್ತುವಾರಿ ಇದರಲ್ಲಿ ನ್ಯಾಷನಲ್ ಲೀಡರ್ ಆಗಿ ಏನ್ ಸರ್ ಎಲ್ಲ ವಿಚಾರದಲ್ಲಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತ, RSS BJP ವಿರೋಧಿ ಅಷ್ಟೇ. ನಮ್ಮ ಟೈಟಲ್ ಬೇರೆ ಏನೂ ಇಲ್ಲ. ಸರ್, ಕೇರಳ ವಿಧಾನಸಭಾ ಚುನಾವಣೆಗೆ ಕಮಿಟಿ ರಚನೆ ಆಗಿದೆ. ಆದ್ರೆ ಅಲ್ಲಿರುವಂತ ಈಳವ ಸಮುದಾಯಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ ಸರ್ ಈಗ ಅಸಮಾಧಾನ. ಅಲ್ಲ, ಅದೆಲ್ಲ ಸರಿ ಮಾಡ್ತಾ ಇದ್ದಾರೆ. ನಾನು ಸಹ ಹೋಗಿದ್ದೆ ಅಲ್ಲಿ, ಸ್ವಾಮೀಜಿಗಳನ್ನೆಲ್ಲ ಭೇಟಿ ಮಾಡಿ, ಮತ್ತು ನಮ್ಮ ಇವರು ಬಂದಿದ್ದರು, ವೇಣುಗೋಪಾಲ್ ಅವರು, ಸಿದ್ದರಾಮಯ್ಯನವರು ಬಂದಿದ್ದರು. ಎಲ್ಲ ನಾಯಕರ ಹತ್ರ ಮಾತಾಡಿದ್ದಾರೆ. ವೆಸ್ಟ್ ಬೆಂಗಾಲ್ ಹೆಂಗಿದೆ ಸರ್ ಪ್ರಿಪ್ರೇಷನ್? ಆಗ್ತಾ ಇದೆ. ಬಂಕಿಮ್ ಚಂದ್ರ ಚಟರ್ಜಿ ಅಂತ ಹೋಗ್ತೀವಿ ಈ ಸಲ. ಹೋದ ಸಲ ಇಷ್ಟಿಷ್ಟುದ್ದ ದಾಡಿ ಕೂದಲೆಲ್ಲ ಬಿಟ್ಕೊಂಡು ಬಂದ್ಬಿಟ್ಟಿದ್ರು. RSS ಎಷ್ಟು ಮಟ್ಟಿಗೆ ಸರಿ ಅಂತ ತಮಿಳ್ನಾಡಲ್ಲಿ ಯಾಕೋ ಗಠಬಂಧನ ಆಗೋ ಥರ ಕಾಣಿಸ್ತಾ ಇಲ್ಲ ಸರ್. ಹೇಳಾಯ್ತಲ್ಲ, ಸ್ಟಾಲಿನ್ ಭಾಳ ಕ್ಲಿಯರಾಗಿ ಹೇಳಿದ್ದಾರೆ, ಅಲಯನ್ಸ್ ಸ್ಟ್ಯಾಂಡ್ಸ್. ಅದ್ರ ಮೇಲೆ ಯಾರೂ ಮಾತಾಡ್ತಾ ಇಲ್ಲ. ಸರ್, ಸಂಘ ಪರಿವಾರವನ್ನ ದೆವ್ವ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಈಗ ಅದು ಅದೃಶ್ಯ. ಅವರೇ ಮೋಹನ್ ಭಾಗವತ್ ಸಾಹೇಬರೇ ಹೇಳಿದ್ದಾರೆ, ಇದು ನೋಂದಾವಣೆ ಆಗಿಲ್ಲದೆ ಇರತಕ್ಕಂಥ ಸಂಘಟನೆ ಅಂತ. ಆಗಿರೋ ಸಂದರ್ಭದಲ್ಲಿ ಅವ್ರಿಗೇನಂತ ಕರಿತೀರಿ? ಗೋಸ್ಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಗೋಸ್ಟ್ ಆರ್ಗನೈಸೇಷನ್ ಅಂತ. ಈ ಗೋಸ್ಟ್ ರೈಟರ್ ಅಂತ ಇರ್ತಾರೆ, ಗೊತ್ತಾ ನಿಮಗೆ? ಯಾರ್ದೋ ಹೆಸರಲ್ಲಿ ಇನ್ಯಾರೋ ಬರೆದು ಕೊಡ್ತಾರೆ, ಅದನ್ನು ಓದ್ತಾರೆ. ಹಂಗೆ ನಡೀತಾ ಇದೆ. ಅವ್ರು ಹೇಳಿರೋದೇನು ತಪ್ಪೇನಿಲ್ಲ. ಪ್ರಬಲವಾಗಿ ವಿರೋಧಿಸೋರು ನೀವು ಮಾತ್ರ ಸರ್. ನೀವು ವಿರೋಧ ಮಾಡ್ತಾ ಇದ್ರಿ, ಈಗ ಪ್ರಿಯಾಂಕ್ ಖರ್ಗೆ ಅವರು ಜೊತೆ ಆಗ್ತಾ ಇದ್ದಾರೆ. ಅಲ್ಲ, ನಮ್ಮದು ಸೈದ್ಧಾಂತಿಕವಾದ ವಿರೋಧ ಇವತ್ತಿಂದಲ್ಲ, ಕಾಲೇಜು ಕಾಲದಿಂದಲೂ ಮಾಡ್ಕೊಂಬಂದಿದ್ದೀವಿ. ಥ್ಯಾಂಕ್ ಯು. ನೀವು ಅದು ಒಂದೇ ಮಾತ್ರ ಎಲ್ಲ ಸ್ಟ್ಯಾನ್ಸ್ ಆಗಿ ಕೇಳಿ, ಅದು ಆನಂದ್ ಮಟ್ಟನ ಪ್ರೇಯರ್. ಅಂದರೆ ಇದು ಒಂದೇ ಮಾತ್ರ ಹೇಳೋಕ್ಕಿಂತ ಮೊದಲು ಇವರು ಸದಾವತ್ಸಲ್ಯನ ನಿಷೇಧ ಮಾಡಿ ಆಮೇಲೆ ಇದನ್ನು ಹೇಳಿದರೆ ಕೇಳ್ಬೋದಿತ್ತು. ಸರ್, ಕರಾವಳಿ ಭಾಗದಲ್ಲಿ ಬಂಡವಾಳ ಹೂಡಿಕೆಗಳು ಬರ್ತಾ ಇಲ್ಲ, ಕಾರಣ ಅಲ್ಲಿ ಕೋಮುವಾದ ಅನ್ನುವಂಥ ನಿಜ. ಎಲ್ಲಿ ಘರ್ಷಣೆ ಗಲಭೆ ಇರುತ್ತೆ ಅಲ್ಲಿ ನೀವು ವೈಟ್ ಕಾಲರ್ ಕೆಲಸದವ್ರು ಯಾರೂ ಬರೋದಿಲ್ಲ. ವೈಟ್ ಕಾಲರ್ ಅವ್ರು ಬರಬೇಕಂದ್ರೆ ಶಾಂತಿ ನೆಮ್ಮದಿ ಇರಬೇಕು. ಕರಾವಳಿ ಭಾಗದಲ್ಲಿ ಇಲ್ವಾ ಸರ್ ಹಾಗಾದ್ರೆ? ಅದು ನೀವೇ ಹೇಳಿ, ನಿಮಗೆ ಚೆನ್ನಾಗಿ ಗೊತ್ತಲ್ಲ. ನಿರುದ್ಯೋಗ ಸಮಸ್ಯೆ ಇದೆ ಅಲ್ಲಿ. ಯಾಕಂದ್ರೆ ಕರಾವಳಿ ಭಾಗದ ಜನರಿಗೆ ಅವಮಾನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅಂತ ಹೇಳಿ BJP ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಾ ಇದ್ದಾರೆ. ಕರಾವಳಿಗೆ ಏನಾದರೂ ಅಪಮಾನ ಮಾಡಿ ಅದಕ್ಕೆ ಇಡೀ ಅಂತಾರಾಷ್ಟ್ರ ಮಟ್ಟದಲ್ಲಿ ಮಸಿ ಯಾರಾದರೂ ಬಳದಿದ್ದರೆ ಅದು RSS ಮತ್ತು BJP. ಥ್ಯಾಂಕ್ ಯು.